ಧನು, ರೇಖೆಯಿಂದ ಸಂಬಂಧಗಳನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಅನ್ನೋದನ್ನ ವಿವರಣೆಯಾಗಿ ಹೇಳಿ. ಆಯಿತು. ಸಂಬಂಧಗಳು ರಿಲೇಷನ್ಶಿಪ್ ಹಾಳಾಗೋಕ್ಕೆ ಕಾರಣಗಳಿರುತ್ತಲ್ವಾ? ಒಂದೇ ಕಾರಣ ಅಂತೂ ಇರಲ್ಲ. ಏನಪ್ಪ ಅಂದರೆ ನಾವು ಸರಿ, ಅವ್ರ ತಪ್ಪು, ಅಥವಾ ಅವ್ರು ಮಾಡೋದೆಲ್ಲ ತಪ್ಪಾಗಿ ನಮ್ಗೆ ಕಾಣ್ತಾ ಇರುತ್ತೆ, ನಾವು ಮಾಡೋದೇ ಕರೆಕ್ಟಾಗಿದೆ ಅಂತ ಅನ್ನಿಸ್ತಾ ಇರುತ್ತಲ್ವ. ಅದು ಒಂದು. ಇನ್ನೊಂದೊಂದು ಸರ್ತಿ ಏನಾಗುತ್ತಂದರೆ ನಾವೇನೋ ಅವ್ರ ಹತ್ರದಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹೌದು. ಅವ್ರಿಗೆ ಅದನ್ನು ಮಾಡೋಕ್ಕಾಗಲ್ಲ. ಅಥವಾ ಅವರೇನೋ ನಮ್ಮ ಕಡೆಯಿಂದ ಇವ್ರು ಹೀಗೇ ಇರಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದು ಮಾಡಿದ್ರೂ ಏನಾಗುತ್ತೆ, ಕೆಲವು ದಿನ ಅಷ್ಟೆ ಅಲ್ವಾ? ಅವ್ರ ಸಂತೋಷಕ್ಕೋಸ್ಕರ ಇರ್ತೀವಿ. ಈಗೇನೋ ನನಗೆ ಜ್ಯೂಸೇ ಇಷ್ಟ ಆಗಲ್ಲ ಅಂದ್ಕೊಳ್ಳಿ, ನಿಮಗೋಸ್ಕರ ಸ್ವಲ್ಪ ದಿನ ಫಸ್ಟ್ ಮದುವೆ ಆದಾಗ ಖುಷಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ಕುಡಿತಿರ್ತೀವಿ ಅಲ್ವಾ? ಅವ್ರಿಗೆ ಕಾಫಿನೇ ಇಷ್ಟ ಇಲ್ಲ, ಹೋಗ್ಲಿ ಏನಾದರೂ ಹೆಂಡ್ತಿ ಅಂದ್ಕೋತಾಳೆ ಅಂದ್ಬಿಟ್ಟು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೊ ನಾವು ಲಾಸ್ಟ್ ಟೈಮ್ ನಾನು ಹೇಳಿದ್ವಲ್ಲ, ಮುಖವಾಡ ಹಾಕ್ಕೊಂಡು ಬದುಕ್ತೀವಿ. ಯಾವಾಗಲೂ ನಾವು ಕ್ಲಾರಿಟಿ ಇರಬೇಕು ನಾವು ಮಾಡೋದ್ರಲ್ಲಿ. ಅರ್ಥ ಮಾಡಿಸ್ಬೋದು ಅವ್ರಿಗೆ, ನನಗೆ ಜ್ಯೂಸ್ ಇಷ್ಟ ಇಲ್ಲ, ಕಾಫಿ ತೊಗೊಳ್ತೀನಿ. ಆ ಥರ ಮೊದಲಿಂದಾನೇ ಟ್ರಾನ್ಸ್ಪರೆನ್ಸಿ ಇರಬೇಕು. ನಾನು ಹೇಳಿದ್ದೆ ಅಲ್ಲ ಲಾಸ್ಟ್ ಟೈಮೇ, ಕನ್ನಡಕಗಳು ಹಾಕ್ಕೊಂಡು ಬಿಡ್ತೀವಿ ನಾವು, ಅವ್ರಿಗೋಸ್ಕರ ಇವ್ರಿಗೋಸ್ಕರ. ಆ ಟ್ರಾನ್ಸ್ಪರೆನ್ಸಿ ಬಂದಾಗ ರಿಲೇಷನ್ಶಿಪ್ ಚೆನ್ನಾಗಾಗ್ತಾ ಹೋಗುತ್ತೆ. ಇನ್ನೊಂದೊಂದು ಸರ್ತಿ ದುಡ್ಡುಗೋಸ್ಕರ ಒದ್ದಾಡ್ಕೊಂಡು ಬಿಡ್ತೀವಿ, ರಿಲೇಷನ್ಶಿಪ್ ಹಾಳು ಮಾಡ್ಕೊಳ್ತೀವಿ. ಇನ್ನೊಂದು ಕೆಲಸ ಸರ್ತಿ ಅರ್ಥ ಮಾಡ್ಕೊಳಕ್ಕೆ ಹೋಗಲ್ಲ ನಾವು. ಹೌದು. ಗ್ರ್ಯಾಂಟೆಡಾಗಿ ತಗೊಂಡು ನಾನು ಹೆಂಡ್ತಿ ಮಾಡಲೇ ಬಿಡೋ, ನನ್ನ ಗಂಡ ಮಾಡಲೇ ಬಿಡು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತೀವಿ, ಗ್ರ್ಯಾಂಟೆಡಾಗಿ ತೊಗೊಂಡ್ಬಿಡ್ತೀವಿ. ಇನ್ನೊಂದು ಸರ್ತಿ ಇದೆಲ್ಲ ಯಾಕಾಗುತ್ತೆ ಅಂದರೆ ನಮ್ಮ ಮನಸ್ಥಿತಿ ಸ್ಥಿರವಾಗಿರಲ್ಲ. ಹೌದು, ಇದು ನಿಜ. ನಮ್ಮ ಮನಸ್ಥಿತಿ ತಿಳಿಯಾದಂಗೆ ಆ ಕಲರ್ಗಳು ಗೊತ್ತಾಗ್ತಾ ಹೋಗುತ್ತೆ. ಸೊ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಲೈವ್. ಈ ಪೆಂಡಲಮ್ ಇದೆ, ಇಷ್ಟು ಫಾಸ್ಟಾಗಿ ನಾನು ಆಡಿಸ್ತಾ ಇದ್ದೀನಿ, ನಿಮ್ಗೆ ಏನಾದರೂ ಕಲರ್ ಗೊತ್ತಾಗ್ತಿದ್ಯಾ? ಇಲ್ಲ, ಗೊತ್ತೇ ಆಗಲ್ಲ. ಅದನ್ನು ನೋಡಿ ನಿಧಾನ ಮಾಡ್ತಾ ಕಲರ್ ಸ್ವಲ್ಪ ಕಾಣಿಸ್ತಾ ಇದೆ. ಈಗ ಇದರಲ್ಲಿ ಯಾವ್ದು ಕಲರ್ ಇದೆ ಅಂತ, ಗ್ರೇ, ಗ್ರೀನ್ ಎಲ್ಲ ಅದೇ. ಇದನ್ನ ಸ್ವಲ್ಪ ನಾನು ನಿಲ್ಸೇ ಬಿಟ್ರೆ ಸ್ಥಿರವಾಗಿ ಈಗ ಎಲ್ಲ ಕಲರ್ಸ್ ಕಾಣಿಸ್ತಿದೆ ಅಲ್ವಾ? ಇದೇ ಥರ ನಮ್ಮ ರಿಲೇಷನ್ಶಿಪ್ನು ಸರಿ ಮಾಡಬೇಕಾದ್ರೆ, ಅವ್ರಿಗೇನು ಮನಸ್ಥಿತಿ ಇದೆ ಅಂತ ತಿಳ್ಕೊಬೇಕಾದ್ರೆ ಫಸ್ಟು ನಮ್ಮ ಮನಸ್ಥಿತಿ ನಿಲ್ಲಿಸ್ಬೇಕು. ಇಟ್ಸ್ ವಾಂಡ್ರಿಂಗ್ ಆಲ್ವೇಸ್. ಹೌದು ನೋಡಿ, ಸುಮ್ಮನೆ ಏನೋ ಕೆಲಸ ಮಾಡ್ತಿರ್ತೀವಿ, ಮನಸ್ಸೆಲ್ಲೋ ಆಗಲೇ ಅಮೇರಿಕಾ ಹೋಗ್ಬಿಟ್ಟು ವಾಪಸ್ ಹೌದು ಅಲ್ವಾ? ಸೊ ಈ ರೇಖೆ ಏನು ಮಾಡುತ್ತೆ ಅಂದರೆ ನಮ್ಮ ಮನಸ್ಥಿತಿನ ಒಂದತ್ರ ಸ್ಥಿರವಾಗಿ ನಿಲ್ಲಿಸುತ್ತೆ. ಕಾನ್ಸ್ಟೆಂಟಾಗಿ ನಾವು ಅಲ್ಲಿ ಇಲ್ಲಿ ಓಡಾಡ್ತಿರೋದನ್ನ ಇಟ್ ಮೇಕ್ಸ್ ಅಸ್ ಟು ರಿಲ್ಯಾಕ್ಸ್. ಹೌದು. ಈಗ ನೋಡಿ, ನಾವು ಸಖತ್ ಕೆಲಸ ಮಾಡಿರ್ತೀವಿ, ಒಂದು 10 ನಿಮಿಷ ನ್ಯಾಪ್ ತಗೊಂಡ್ರೆ ವಿಲ್ ಬಿ ರಿಲ್ಯಾಕ್ಸ್. ಹೌದು, ಅದನ್ನೇ ಧ್ಯಾನ. ಆ ಟೆಕ್ನಿಕ್ ಹೇಳ್ಕೊಡೋದೇ ರೇಖೆ. ಸರಿ ಸರಿ, ಈಸಿ ಆಗುತ್ತಲ್ವಾ? ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಗೆ ಯಾವಾಗಲೂ ನಾವು ಕಂಪ್ಲೇಂಟ್ ಮಾಡ್ತೀವಿ, ಅವ್ರು ಇದು ಮಾಡ್ತಿದ್ದಾರೆ ನನಗೆ ಇಷ್ಟ ಇಲ್ಲ, ಇವ್ರು ಇದು ಮಾಡ್ತಿದ್ದಾರೆ ನಂಗೆ ಆಗ್ತಿಲ್ಲ. ವಿ ಆಲ್ವೇಸ್ ಕಂಪ್ಲೇಂಟ್ ಬಾಕ್ಸ್. ಹೌದು, ಅದು ಬೇರೆಯವ್ರ ಬಗ್ಗೆ ಕಂಪ್ಲೇಂಟೇ ಇರುತ್ತೆ, ನಮ್ಮ ಬಗ್ಗೆ ಇರಗಿಂತ. ಆದರೆ ಇದನ್ನು ರೇಖೆ ಕಲಿತಾ ಒಂದು ಟ್ರಾನ್ಸ್ಪರೆನ್ಸಿ ಬರುತ್ತೆ, ಕ್ಲಾರಿಟಿ ಬರುತ್ತೆ, ಸಮಾಧಾನವಾಗಿ ಅವ್ರು ಏನಕ್ಕೆ ತಪ್ಪು ಮಾಡ್ತಿದ್ದಾರೆ. ಈಗ ಒಂದು ಮಗುಗೆ ಓದೋಕ್ಕೆ ಆಗ್ತಿಲ್ಲ ಅಂದರೆ ಅವ್ನಿಗೆ ಓದೋಕ್ಕೆ ಇಷ್ಟ ಇಲ್ಲ ಅಂತಲ್ಲ. ಇಲ್ಲಿ ಬಂದಿರೋರು 1000 ಮಕ್ಕಳನ್ನ ನಾನು ಕೇಳಿದ್ದೀನಿ, ಅಪ್ಪ ಅಮ್ಮಂಗೆ ನಿನ್ಗೆ ಓದೋದಲ್ಲೇ ತೊಂದರೆ ಆಗ್ತಿದೆಯಲ್ಲ, ಯಾಕೆ ಓದ್ತಿಲ್ಲ ಅಂದರೆ ನಮ್ಗೆ ಓದೋಕ್ಕೆ ಇಷ್ಟ ಇದೆ, ಓದೋಕ್ಕೆ ಆಗ್ತಿಲ್ಲ. ಅದಕ್ಕೆ ಪರಿಹಾರ ಮನಸ್ಸು. ಮಗುಗೆ ಗೊತ್ತಿಲ್ಲ ಓದಿದ್ರೆ ಹೇಗೆ ಕೂತ್ಕೊಂಡು ಓದಬೇಕು, ಎಲ್ಲೋ ಅದಕ್ಕೆ ನೆಕ್ಸ್ಟ್ ಗೇಮ್ ಆಡ್ಬೋದಲ್ಲ ಇದು ಓದೋದು ಬಿಟ್ಟು ಅಂತ ಆ ಸೆಳೆತ, ಮಾಯೆ, ನಮ್ಮ ಅರಿಷಡ್ ವರ್ಗಗಳನ್ನ ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ಲ ನಮಗೆ. ಸೊ ಯಾವಾಗ ಅರಿಷಡ್ ವರ್ಗಗಳನ್ನ ಕಾಮ, ಕ್ರೋಧ, ಮದ, ಮಾತ್ಸರ್ಯ, ಲೋಭ ಈ ಥರ ಎಲ್ಲ ಕಂಟ್ರೋಲಿಗೆ ತರ್ತೀವಲ್ಲ, ಆಸೆ ಜಾಸ್ತಿ. ಮಗುಗೆ ಹೋಗಲ್ಲಿ ಗೇಮ್ ಆಡ್ತಿರಲ್ಲ, ಇದು ಯಾರು ಮೊದಲಂದರೆ ಓದಿ ಉಳಿದ ಟೈಮಲ್ಲಿ ಹಾಬಿ ಅಂತ ಇಟ್ಕೋತಿದ್ದು, ಫ್ರೀ ಟೈಮ್ ಅಂತ ಮಾಡ್ಕೋತಿದ್ದು. ಫ್ರೀ ಟೈಮ್ ಉಳಿದ್ರೆ ಈಗ ಓದಕ್ಕೆ ಕೂತ್ಕೊಳ್ತಾ ಇದ್ದಾರೆ ಮಕ್ಕಳು. ಗೇಮ್ ಆಡಿ ಏನಾದರೂ ಫ್ರೀ ಟೈಮ್ ಉಳಿದ್ರೆ ಓದಕ್ಕೆ ಬರ್ತಾರೆ. ಹೌದು ಅಲ್ವಾ? ಹಾಗೆ ಗಂಡ ಹೆಂಡ್ತಿನೂ ಅಷ್ಟೇ, ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿದಾಗ ಹೇಳ್ತಾರೆ, ಇಲ್ಲ ಮೇಡಮ್ ನನಗೇನು ಅವ್ರು ಬಿಡೋ ಇಷ್ಟ ಇಲ್ಲ, ನಮ್ಗೆ ಇರೋಕ್ಕೆ ಇಷ್ಟ ಆದರೆ ಇರೋಕ್ಕಾಗ್ತಿಲ್ಲ. ಯಾಕಂದರೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ.
ನೋಡಿ ಕೆಲವ್ರು ತುಂಬಾ ಜಗಳ ಮಾಡ್ತಿರ್ತಾರೆ, ಬಾಂಡಿಂಗ್ ಚೆನ್ನಾಗಿರುತ್ತೆ. ಹೌದು, ನೋಡಿದ್ದೀನಿ ಅಲ್ವಾ? ಕೆಲವರು ಮನೆಯೊಳಗೆ ಇರ್ತಾರೆ, ಜೊತೆಲೇ ಇರ್ತಾರೆ, ಖುಷಿಯಾಗಿದ್ದೀವಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಅಪ್ಗ್ರೇಡ್ ಮಾಡ್ತಿರ್ತಾರೆ, ಅಪ್ಲೋಡ್ ಮಾಡ್ತಿರ್ತಾರೆ, ಬಟ್ ಒಳಗೆ ಸೈಲೆಂಟ್ ಡೈವರ್ಸಿಗಳಿರ್ತಾರೆ ಅಲ್ವಾ? ಹೌದು. ಅವ್ರ ಮುಖ ನೋಡೇ 3 ತಿಂಗಳಾಗ್ಬಿಟ್ಟಿರುತ್ತೆ ಒಬ್ರಿಗೊಬ್ರು. ಆಮೇಲೆ ಕೆಲವ್ರು ಇದ್ದಾರೆ ಡೈವರ್ಸಿಗಳಾಗ್ಬಿಟ್ಟಿದ್ದಾರೆ, ಆದ್ರೆ ಆಮೇಲೆ ಜೊತೆಗಿದ್ದಾರೆ, ಇಬ್ರು ಕೋರ್ಟಲ್ಲಿ ಡೈವರ್ಸ್ ತಗೊಂಡಿರೋರು. ಈ ಸಂಬಂಧಗಳೆಲ್ಲ ಮನಸ್ಸಿಗೆ ಸಂಬಂಧಪಟ್ಟದ್ದು ಅಲ್ವಾ? ಸೊ ಮನಸ್ಸನ್ನ ನಾವು ಯಾವಾಗ ಸ್ಥಿರವಾಗಿ ಇಟ್ಕೊಳ್ತೀವೋ ಯಾವುದೇ ಕೆಲಸ ಮಾಡ್ಬೋದು. ಸೊ ಸಂಬಂಧ ಸರಿ ಮಾಡೋದೇನು ದೊಡ್ಡ ವಿಷಯನೇ ಅಲ್ಲ. ನಿಜ. ಸೊ ನೀವು ಇದ್ರ ಬಗ್ಗೆ ಒಂದ್ಸರ್ತಿ ಗಮನ ಕೊಡಿ, ಒಂದಿನ ಸೆಲ್ಫಿ ತಗೊಂಡು ನೋಡಿ. ಥ್ಯಾಂಕ್ ಯು ಆಲ್.